ಚುನಾವಣೆ ಆಯೋಗದ ಈ ಹೊಸ ಪದ್ಧತಿ ಅತ್ಯಂತ ಜನದ್ರೋಹಿ. ಯಾಕೆ ಜನದ್ರೋಹಿ? ಮೂಲಭೂತ ಜನರನ್ನ ವೋಟ್ ಕಳಿತಕ್ಕಂಥ 10 ಅಂಶಗಳನ್ನು ಒಳಗೊಂಡಂತೆ ಇದರಲ್ಲಿ ಅಳವಡಿಸಿರ್ತಕ್ಕಂಥದ್ದು ಇಡೀ ಭಾರತದ ಜನರನ್ನ ಅನುಮಾನ ಪಡುವಂಥ ಮತ್ತು ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ ಏನೈತಿ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏನದು? ಒಂದು ಸಣ್ಣ ಅಕ್ಷರ ತಪ್ಪಿದ್ರೆ ವೋಟಿನಿಂದ ತೆಗೆದಾಕ್ತಕ್ಕಂಥ ಕ್ರಮ. ಅದಕ್ಕೆ ಚುನಾವಣೆ ಆಯೋಗದ ನಿಯಮ ಏನೈತಿ? ನಿಜವಾಗಿ ಅಂತಂದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಪಂಚನಾಮೆ ತೆಗೆದು ಇವರು ಇಲ್ಲಿಯ ಮೂಲ ನಿವಾಸಿಗಳು ಅಂತ ಖಾತ್ರಿ ಆದ ತಕ್ಷಣ ವೋಟ್ ಕೊಡ್ಬೇಕನ್ನೋ ಪದ್ಧತಿ ಇತ್ತು. ಇಡೀ ದೇಶದಲ್ಲಿ 77 ವರ್ಷ ಹುಡುಕಿ ಮತವನ್ನ ಕೊಟ್ಟಿರ್ತಕ್ಕಂಥ ಈ ದೇಶ ಎಲ್ಲ ಬಡವರನ್ನ, ದಲಿತರನ್ನ, ಮಹಿಳೆಯರನ್ನ ದೊಡ್ಡ ಸೇರ್ಪಡೆ ಮಾಡಿ ಇಡೀ ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವವನ್ನು ಕಟ್ಟಿರ್ತಕ್ಕಂಥ ಈ ದೇಶ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ, ಸಂವಿಧಾನದ ಬಾಹಿರವಾಗಿರ್ತಕ್ಕಂಥ ಈ ಅಂಶಗಳನ್ನೇನು ಒಳಗೊಂಡಿದ್ದೀರಿ, ಇದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ರಾಜ್ಯಗಳಲ್ಲಿ ನೀವು ಮಾಡಿ 6.5 ಕೋಟಿ ಜನರನ್ನ ಇವತ್ತು ಅವ್ರನ್ನ ಅನಾಥರು ಮಾಡಿದಿರಿ, ಅವ್ರನ್ನ ಆತಂಕದಲ್ಲಿಟ್ಟಿದ್ದೀರಿ, ಅವ್ರನ್ನ ಭಯದಲ್ಲಿಟ್ಟಿದ್ದೀರಿ. ಕರ್ನಾಟಕದಲ್ಲಿ ಒಂದೇ ಒಂದು ನ್ಯಾಯಯುತ ಮತದಾರರನ್ನ ತೆಗಿಲಿಕ್ಕೆ ನಾವು ಬಿಡೋದಿಲ್ಲ. ಒಳ್ಳೆ ಮಾತು. ಅದಕ್ಕಾಗಿನೇ ಕರ್ನಾಟಕ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ ಆಗ್ಲಿ, ಕೇಂದ್ರದ ಚುನಾವಣೆ ಆಯೋಗ ಆಗ್ಲಿ, ರಾಜ್ಯದ ಚುನಾವಣೆ ಆಯೋಗ ಆಗ್ಲಿ, ನಮ್ಮ ಮತವನ್ನು ಉಳಿಸಲಿಕ್ಕೆ ಬೇಕಾದಂತ ಬಹಳ ಪ್ರಮುಖವಾದ 6 ಅಂಶಗಳನ್ನು ಅವರಿಗೆ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಕರ್ನಾಟಕದ ಚುನಾವಣೆ ಆಯೋಗದ ಮೂಲಕ ನಮ್ಮ ಮತಗಳನ್ನು ಹೆಂಗೆ ಉಳಿಸಲಿಕ್ಕೆ ಸಾಧ್ಯ, ನಿಜವಾದ ಮೂಲ ನಿವಾಸಿಗಳು, ನಿಜವಾದ ಭಾರತೀಯರು, ನಿಜವಾದ ಕನ್ನಡಿಗರು ಅವರ ಮತವನ್ನು ಒಂದೇ ಒಂದು ನೀವು ಸಣ್ಣ ಕ್ಷುಲ್ಲಕ ಕಾರಣಕ್ಕಾಗಿ ನೀವು ತೆಗೆದ್ರೆ ಯಾವ ರೀತಿ ನಾವು ಸಹಿಸಲು ಒಂದು ಕಡೆಗಾದ್ರೆ ಹೆಂಗೆ ಉಳಿಸ್ಬೇಕಂತಕ್ಕಂಥ 6 ಮಾರ್ಗಗಳನ್ನು ಹುಡುಕಿ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಸರ್ಕಾರಕ್ಕೆ. ಇದನ್ನು ಕೇಳಲಿಕ್ಕೆ ತರ್ಕಬದ್ಧವಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಆನ್ಸರ್ ಮಾಡ್ಬೇಕು. ಈ ಆನ್ಸರ್ ಮಾಡೋ ಸಲುವಾಗಿನೇ 20ನೇ ತಾರೀಕು 20ನೇ ತಾರೀಕು ಕರೆದು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡಿದೀವಿ, ನೋಟಿಸ್ ಕೊಟ್ಟಿದ್ದೀವಿ, ಉತ್ತರ ಕೊಡ್ಬೇಕಂತ ಹೇಳಿದೀವಿ. ಮುಖ್ಯಮಂತ್ರಿಗಳು ಬರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬಂದು ತಾರ್ಕಿಕವಾಗಿ ಹೇಳಿರ್ತಕ್ಕಂಥ ಏನು ತಾಂತ್ರಿಕ ಅಂಶಗಳನ್ನ ಸರಿ ಮಾಡಲಿಕ್ಕೆ ಕ್ರಮ ತಗೊಂಡ್ರೆ ಭಾರಿ ಒಳ್ಳೆಯದು. ಇಲ್ಲದಿದ್ರೆ ನಮ್ಮ ಪಾಲಿನ ಹೋರಾಟ ದೊಡ್ಡ ಜನಾಂದೋಲನ ಹೋರಾಟ, ದೇಶ ಮಟ್ಟದ ಹೋರಾಟ, ಮತ ರಕ್ಷಣೆ, ಎಲ್ಲ ಸಮಗ್ರ ಭಾರತೀಯರ ಹಕ್ಕು ಅಂತಕ್ಕಂಥದ್ದನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಮೂಡಿಸ್ತೀವಿ. 6.5 ಕೋಟಿ ಜನರ ಜೊತೆಗಿರ್ತೀವಿ. ಕರ್ನಾಟಕದಲ್ಲಿ ಈಗಾಗಲೇ 1,14,00,000 ಜನರನ್ನ ಮ್ಯಾಪಿಂಗ್ ಅಲ್ಲಿ ಮಿಸ್ ಮಾಡಿದಿರಿ. ಯಾವುದೇ ಕಾರಣಕ್ಕೆ ಜನರನ್ನ ಆತಂಕದಲ್ಲಿ ಬಿಡಲ್ಲ. ಇದಕ್ಕೆ ಸರಿಯಾದ ಉತ್ತರ ತಯಾರಿದೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ.